ಪಾಕಿಸ್ತಾನ್ ಒಂಥರ ಕಾಮಿಡಿ ಪೀಸ್ ಆಗೋಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಸೈನಿಕರ ಮಧ್ಯೆ ನಿಂತು ಯಾವ ರೀತಿ ಮೋದಿ ಮಾತಾಡಿದ್ರು, ಪಾಕಿಸ್ತಾನ್ ಪ್ರಧಾನಿ ಅದನ್ನೇ ಕಾಪಿ ಮಾಡೋದಕ್ಕೆ ಹೋಗಿದ್ರು. ಇದೀಗ ಭಾರತ ಶ್ರೀಲಂಕಾಕ್ಕೆ ನೆರವು ನೀಡ್ತಾ ಇದೆ, ಪಾಕಿಸ್ತಾನ್ ಕೂಡ ಅದನ್ನ ಕಾಪಿ ಮಾಡ್ತಾ ಇದೆ. ಆದರೆ ಮಾಡಿಕೊಂಡಿರೋ ಎಡವಟ್ಟೇನೆಂದ್ರೆ ಎಕ್ಸ್ಪೈರ್ ಆಗಿರುವಂಥ ಆಹಾರದ ಪೊಟ್ಟಣಗಳನ್ನು ಶ್ರೀಲಂಕಾ ಕಳಿಸ್ಕೊಟ್ಟಿದೆ. ಈಗ ಶ್ರೀಲಂಕಾ ಪಾಕಿಸ್ತಾನ್ ನಿಮ್ಮ ಹಣೆ ಬರನೇ ಇಷ್ಟ್ರಿ ಅಂತ ಉಗಿದಿದೆ. ಬಲಿಷ್ಠ ಭಾರತವನ್ನು ಕಾಪಿ ಮಾಡಲು ಯತ್ನ. ಲಂಕೆಗೆ ಅವಧಿ ಮೀರಿದ ಆಹಾರ ಕೊಟ್ಟ ಪಾಕಿಸ್ತಾನ. ಶ್ರೀಲಂಕಾ ಮಾನವೀಯ ನೆರವು ಕೇಳಿತ್ತು, ಆದರೆ ಪಾಕಿಸ್ತಾನ ಕಳಿಸಿದ ಆಹಾರ ತಿಂದವರು ಒಂದೋ ಆಸ್ಪತ್ರೆಗೆ ಸೇರ್ತಾರೆ, ಇಲ್ಲವೇ ಸಾವಿನ ಮನೆ ಸೇರ್ತಾರೆ. ಹೌದು, ಪ್ರವಾಹದ ಹೊಡೆತಕ್ಕೆ ಸಿಲುಕಿರೋ ಶ್ರೀಲಂಕಾಗೆ ಭಾರತ ದೊಡ್ಡ ಮಟ್ಟದ ನೆರವು ನೀಡಿದೆ. ಮೊದಲಿನಿಂದಲೂ ನಮ್ಮನ್ನೇ ಕಾಪಿ ಮಾಡೋ ಪಾಕಿಸ್ತಾನ ಕೂಡ ನೆರವು ನೀಡಿತ್ತು. ವೈದ್ಯಕೀಯ ಸರಬರಾಜು, ಆಹಾರ ಪ್ಯಾಕೆಟ್ಗಳು ಮತ್ತು ಅಗತ್ಯ ವಸ್ತುಗಳನ್ನು ಕಳಿಸಿತ್ತು. ಆದರೆ ಆ ವಸ್ತುಗಳು ಎಕ್ಸ್ಪೈರಿಯಾಗಿದ್ವು. ಪಾಕಿಸ್ತಾನ ಕಳಿಸಿದ ಒಂದು ಆಹಾರ ಪೊಟ್ಟಣವನ್ನ ಸರಿಯಾಗಿ ಗಮನಿಸಿದಾಗ ಅದನ್ನ ತಯಾರಿಸಿದ್ದು ಅಕ್ಟೋಬರ್ 2022ರಲ್ಲಿ ಅಂತ ಗೊತ್ತಾಗುತ್ತೆ. ಅದರ ಅವಧಿ ಅಕ್ಟೋಬರ್ 2024ರಂದೇ ಎಕ್ಸ್ಪೈರಿಯಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಅಸ್ತಿತ್ವ ಬಲಪಡಿಸಿಕೊಳ್ಳಲು ಪಾಕಿಸ್ತಾನ ಹೆಣಗಾಡುತ್ತಿದೆ. ಇಂಥ ಸಂದರ್ಭದಲ್ಲಿ ನಡೆದ ಈ ಘಟನೆ ಪಾಕಿಸ್ತಾನಕ್ಕೆ ಮುಜುಗರವನ್ನುಂಟು ಮಾಡಿದೆ. ಪಾಕಿಸ್ತಾನದ ಪರಿಹಾರ ರಾಜತಾಂತ್ರಿಕತೆ ಮತ್ತೊಮ್ಮೆ ವಿಫಲವಾಗಿದೆ. ಪಾಕಿಸ್ತಾನ ಟೀಕೆಗೆ ಗುರಿಯಾಗುತ್ತಿರೋದು ಇದೇ ಮೊದಲಲ್ಲ. 2015ರಲ್ಲಿ ಹಿಂದೂ ರಾಷ್ಟ್ರಕ್ಕೆ ಪಾಕಿಸ್ತಾನ ಗೋಮಾಂಸ ಆಧಾರಿತ ಆಹಾರ ಕಳಿಸಿತ್ತು. ಆಗ ಪಾಕಿಸ್ತಾನ ಇಡೀ ಜಗತ್ತಿನ ಆಕ್ರೋಶಕ್ಕೂ ಗುರಿಯಾಗಿತ್ತು. ಪಾಕಿಸ್ತಾನದ ಮಿತ್ರ ರಾಷ್ಟ್ರ ಟರ್ಕಿಯಲ್ಲೂ ಭೀಕರ ಭೂಕಂಪ ಸಂಭವಿಸಿತ್ತು. ಆಗ್ಲೂ ಕೂಡ ಪಾಕಿಸ್ತಾನ ಅವಧಿ ಮೀರಿದ ವಸ್ತುಗಳನ್ನ ಕಳಿಸಿತ್ತು. ಕೈಲಾಗದು ಅಂತ ಗೊತ್ತಿದ್ಮೇಲೆ ತೆಪ್ಪಗಿರ್ಬೇಕು. ಅದನ್ನ ಬಿಟ್ಟು ತಿರ್ಪೆ ಶೋಕಿ ಮಾಡೋಕೆ ಹೋದ್ರೆ ಪಾಕಿಸ್ತಾನದ ರೀತಿಯಲ್ಲಿ ಮಾನ ಕಳೆದುಕೊಳ್ಳಬೇಕಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ್ ಒಂಥರ ಕಾಮಿಡಿ ಪೀಸ್ ಆಗೋಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಸೈನಿಕರ ಮಧ್ಯೆ ನಿಂತು ಯಾವ ರೀತಿ ಮೋದಿ ಮಾತಾಡಿದ್ರು, ಪಾಕಿಸ್ತಾನ್ ಪ್ರಧಾನಿ ಅದನ್ನೇ ಕಾಪಿ ಮಾಡೋದಕ್ಕೆ ಹೋಗಿದ್ರು. ಇದೀಗ ಭಾರತ ಶ್ರೀಲಂಕಾಕ್ಕೆ ನೆರವು ನೀಡ್ತಾ ಇದೆ, ಪಾಕಿಸ್ತಾನ್ ಕೂಡ ಅದನ್ನ ಕಾಪಿ ಮಾಡ್ತಾ ಇದೆ. ಆದರೆ ಮಾಡಿಕೊಂಡಿರೋ ಎಡವಟ್ಟೇನೆಂದ್ರೆ ಎಕ್ಸ್ಪೈರ್ ಆಗಿರುವಂಥ ಆಹಾರದ ಪೊಟ್ಟಣಗಳನ್ನು ಶ್ರೀಲಂಕಾ ಕಳಿಸ್ಕೊಟ್ಟಿದೆ. ಈಗ ಶ್ರೀಲಂಕಾ ಪಾಕಿಸ್ತಾನ್ ನಿಮ್ಮ ಹಣೆ ಬರನೇ ಇಷ್ಟ್ರಿ ಅಂತ ಉಗಿದಿದೆ. ಬಲಿಷ್ಠ ಭಾರತವನ್ನು ಕಾಪಿ ಮಾಡಲು ಯತ್ನ. ಲಂಕೆಗೆ ಅವಧಿ ಮೀರಿದ ಆಹಾರ ಕೊಟ್ಟ ಪಾಕಿಸ್ತಾನ. ಶ್ರೀಲಂಕಾ ಮಾನವೀಯ ನೆರವು ಕೇಳಿತ್ತು, ಆದರೆ ಪಾಕಿಸ್ತಾನ ಕಳಿಸಿದ ಆಹಾರ ತಿಂದವರು ಒಂದೋ ಆಸ್ಪತ್ರೆಗೆ ಸೇರ್ತಾರೆ, ಇಲ್ಲವೇ ಸಾವಿನ ಮನೆ ಸೇರ್ತಾರೆ. ಹೌದು, ಪ್ರವಾಹದ ಹೊಡೆತಕ್ಕೆ ಸಿಲುಕಿರೋ ಶ್ರೀಲಂಕಾಗೆ ಭಾರತ ದೊಡ್ಡ ಮಟ್ಟದ ನೆರವು ನೀಡಿದೆ. ಮೊದಲಿನಿಂದಲೂ ನಮ್ಮನ್ನೇ ಕಾಪಿ ಮಾಡೋ ಪಾಕಿಸ್ತಾನ ಕೂಡ ನೆರವು ನೀಡಿತ್ತು. ವೈದ್ಯಕೀಯ ಸರಬರಾಜು, ಆಹಾರ ಪ್ಯಾಕೆಟ್ಗಳು ಮತ್ತು ಅಗತ್ಯ ವಸ್ತುಗಳನ್ನು ಕಳಿಸಿತ್ತು. ಆದರೆ ಆ ವಸ್ತುಗಳು ಎಕ್ಸ್ಪೈರಿಯಾಗಿದ್ವು. ಪಾಕಿಸ್ತಾನ ಕಳಿಸಿದ ಒಂದು ಆಹಾರ ಪೊಟ್ಟಣವನ್ನ ಸರಿಯಾಗಿ ಗಮನಿಸಿದಾಗ ಅದನ್ನ ತಯಾರಿಸಿದ್ದು ಅಕ್ಟೋಬರ್ 2022ರಲ್ಲಿ ಅಂತ ಗೊತ್ತಾಗುತ್ತೆ. ಅದರ ಅವಧಿ ಅಕ್ಟೋಬರ್ 2024ರಂದೇ ಎಕ್ಸ್ಪೈರಿಯಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಅಸ್ತಿತ್ವ ಬಲಪಡಿಸಿಕೊಳ್ಳಲು ಪಾಕಿಸ್ತಾನ ಹೆಣಗಾಡುತ್ತಿದೆ.
ಇಂಥ ಸಂದರ್ಭದಲ್ಲಿ ನಡೆದ ಈ ಘಟನೆ ಪಾಕಿಸ್ತಾನಕ್ಕೆ ಮುಜುಗರವನ್ನುಂಟು ಮಾಡಿದೆ. ಪಾಕಿಸ್ತಾನದ ಪರಿಹಾರ ರಾಜತಾಂತ್ರಿಕತೆ ಮತ್ತೊಮ್ಮೆ ವಿಫಲವಾಗಿದೆ. ಪಾಕಿಸ್ತಾನ ಟೀಕೆಗೆ ಗುರಿಯಾಗುತ್ತಿರೋದು ಇದೇ ಮೊದಲಲ್ಲ. 2015ರಲ್ಲಿ ಹಿಂದೂ ರಾಷ್ಟ್ರಕ್ಕೆ ಪಾಕಿಸ್ತಾನ ಗೋಮಾಂಸ ಆಧಾರಿತ ಆಹಾರ ಕಳಿಸಿತ್ತು. ಆಗ ಪಾಕಿಸ್ತಾನ ಇಡೀ ಜಗತ್ತಿನ ಆಕ್ರೋಶಕ್ಕೂ ಗುರಿಯಾಗಿತ್ತು. ಪಾಕಿಸ್ತಾನದ ಮಿತ್ರ ರಾಷ್ಟ್ರ ಟರ್ಕಿಯಲ್ಲೂ ಭೀಕರ ಭೂಕಂಪ ಸಂಭವಿಸಿತ್ತು. ಆಗ್ಲೂ ಕೂಡ ಪಾಕಿಸ್ತಾನ ಅವಧಿ ಮೀರಿದ ವಸ್ತುಗಳನ್ನ ಕಳಿಸಿತ್ತು. ಕೈಲಾಗದು ಅಂತ ಗೊತ್ತಿದ್ಮೇಲೆ ತೆಪ್ಪಗಿರ್ಬೇಕು. ಅದನ್ನ ಬಿಟ್ಟು ತಿರ್ಪೆ ಶೋಕಿ ಮಾಡೋಕೆ ಹೋದ್ರೆ ಪಾಕಿಸ್ತಾನದ ರೀತಿಯಲ್ಲಿ ಮಾನ ಕಳೆದುಕೊಳ್ಳಬೇಕಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ್ ಒಂಥರ ಕಾಮಿಡಿ ಪೀಸ್ ಆಗೋಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಸೈನಿಕರ ಮಧ್ಯೆ ನಿಂತು ಯಾವ ರೀತಿ ಮೋದಿ ಮಾತಾಡಿದ್ರು, ಪಾಕಿಸ್ತಾನ್ ಪ್ರಧಾನಿ ಅದನ್ನೇ ಕಾಪಿ ಮಾಡೋದಕ್ಕೆ ಹೋಗಿದ್ರು. ಇದೀಗ ಭಾರತ ಶ್ರೀಲಂಕಾಕ್ಕೆ ನೆರವು ನೀಡ್ತಾ ಇದೆ, ಪಾಕಿಸ್ತಾನ್ ಕೂಡ ಅದನ್ನ ಕಾಪಿ ಮಾಡ್ತಾ ಇದೆ. ಆದರೆ ಮಾಡಿಕೊಂಡಿರೋ ಎಡವಟ್ಟೇನೆಂದ್ರೆ ಎಕ್ಸ್ಪೈರ್ ಆಗಿರುವಂಥ ಆಹಾರದ ಪೊಟ್ಟಣಗಳನ್ನ ಶ್ರೀಲಂಕಾ ಕಳಿಸ್ಕೊಟ್ಟಿದೆ. ಈಗ ಶ್ರೀಲಂಕಾ ಪಾಕಿಸ್ತಾನ್ ನಿಮ್ಮ ಹಣೆ ಬರನೇ ಇಷ್ಟ್ರಿ ಅಂತ ಉಗಿದಿದೆ. ಬಲಿಷ್ಠ ಭಾರತವನ್ನು ಕಾಪಿ ಮಾಡಲು ಯತ್ನ. ಲಂಕೆಗೆ ಅವಧಿ ಮೀರಿದ ಆಹಾರ ಕೊಟ್ಟ ಪಾಕಿಸ್ತಾನ. ಶ್ರೀಲಂಕಾ ಮಾನವೀಯ ನೆರವು ಕೇಳಿತ್ತು. ಆದರೆ ಪಾಕಿಸ್ತಾನ ಕಳಿಸಿದ ಆಹಾರ ತಿಂದವರು ಒಂದೋ ಆಸ್ಪತ್ರೆಗೆ ಸೇರ್ತಾರೆ, ಇಲ್ಲವೇ ಸಾವಿನ ಮನೆ ಸೇರ್ತಾರೆ. ಹೌದು, ಪ್ರವಾಹದ ಹೊಡೆತಕ್ಕೆ ಸಿಲುಕಿರೋ ಶ್ರೀಲಂಕಾಗೆ ಭಾರತ ದೊಡ್ಡ ಮಟ್ಟದ ನೆರವು ನೀಡಿದೆ. ಮೊದಲಿನಿಂದಲೂ ನಮ್ಮನ್ನೇ ಕಾಪಿ ಮಾಡೋ ಪಾಕಿಸ್ತಾನ ಕೂಡ ನೆರವು ನೀಡಿತ್ತು. ವೈದ್ಯಕೀಯ ಸರಬರಾಜು, ಆಹಾರ ಪ್ಯಾಕೆಟ್ಗಳು ಮತ್ತು ಅಗತ್ಯ ವಸ್ತುಗಳನ್ನು ಕಳಿಸಿತ್ತು. ಆದರೆ ಆ ವಸ್ತುಗಳು ಎಕ್ಸ್ಪೈರಿ ಆಗಿದ್ವು. ಪಾಕಿಸ್ತಾನ ಕಳಿಸಿದ ಒಂದು ಆಹಾರ ಪೊಟ್ಟಣವನ್ನ ಸರಿಯಾಗಿ ಗಮನಿಸಿದಾಗ ಅದನ್ನ ತಯಾರಿಸಿದ್ದು ಅಕ್ಟೋಬರ್ 2022ರಲ್ಲಿ ಅಂತ ಗೊತ್ತಾಗುತ್ತೆ. ಅದರ ಅವಧಿ ಅಕ್ಟೋಬರ್ 2024ರಂದೇ ಎಕ್ಸ್ಪೈರಿ ಆಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಅಸ್ತಿತ್ವ ಬಲಪಡಿಸಿಕೊಳ್ಳಲು ಪಾಕಿಸ್ತಾನ ಹೆಣಗಾಡುತ್ತಿದೆ. ಇಂಥ ಸಂದರ್ಭದಲ್ಲಿ ನಡೆದ ಈ ಘಟನೆ ಪಾಕಿಸ್ತಾನಕ್ಕೆ ಮುಜುಗರವನ್ನುಂಟು ಮಾಡಿದೆ. ಪಾಕಿಸ್ತಾನದ ಪರಿಹಾರ ರಾಜತಾಂತ್ರಿಕತೆ ಮತ್ತೊಮ್ಮೆ ವಿಫಲವಾಗಿದೆ. ಪಾಕಿಸ್ತಾನ ಟೀಕೆಗೆ ಗುರಿಯಾಗುತ್ತಿರೋದು ಇದೇ ಮೊದಲಲ್ಲ. 2015ರಲ್ಲಿ ಹಿಂದೂ ರಾಷ್ಟ್ರಕ್ಕೆ ಪಾಕಿಸ್ತಾನ ಗೋಮಾಂಸ ಆಧಾರಿತ ಆಹಾರ ಕಳಿಸಿತ್ತು. ಆಗ ಪಾಕಿಸ್ತಾನ ಇಡೀ ಜಗತ್ತಿನ ಆಕ್ರೋಶಕ್ಕೂ ಗುರಿಯಾಗಿತ್ತು. ಪಾಕಿಸ್ತಾನದ ಮಿತ್ರ ರಾಷ್ಟ್ರ ಟರ್ಕಿಯಲ್ಲೂ ಭೀಕರ ಭೂಕಂಪ ಸಂಭವಿಸಿತ್ತು. ಆಗ್ಲೂ ಕೂಡ ಪಾಕಿಸ್ತಾನ ಅವಧಿ ಮೀರಿದ ವಸ್ತುಗಳನ್ನ ಕಳಿಸಿತ್ತು. ಕೈಲಾಗದು ಅಂತ ಗೊತ್ತಿದ್ಮೇಲೆ ತೆಪ್ಪಗಿರ್ಬೇಕು. ಅದನ್ನ ಬಿಟ್ಟು ತಿರ್ಪೆ ಶೋಕಿ ಮಾಡೋಕೆ ಹೋದ್ರೆ ಪಾಕಿಸ್ತಾನದ ರೀತಿಯಲ್ಲಿ ಮಾನ ಕಳೆದುಕೊಳ್ಳಬೇಕಾಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.